ಸೊ ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಚಂದನಂದ ವ್ಲಾಗ್ಸ್. ಇವತ್ತಿನ ವಿಡಿಯೋ ಏನಂತ ಹೇಳಿದರೆ, ನಮ್ಮ ಹೋಮಲ್ಲಿ ಅಂದರೆ ಮನೆಯಲ್ಲಿ ಸಿಗೋವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಫೇಸ್ ವೈಟ್ನಿಂಗ್ ಫೇಸ್ ಮಾಸ್ಕ್ನ ಹೇಗೆ ಮಾಡೋದು. ಆ್ಯಂಡ್ ನಾನು ಅದು ಯೂಸ್ ಮಾಡಿ ಒಂದೇ ಒಂದು ಮಾಸ್ಕ್ನ ಅದು ಒಂದಿನ ಟ್ರೈ ಮಾಡಿದ್ದಕ್ಕೆ ಜಸ್ಟ್ ನನಗೆ ರಿಸಲ್ಟ್ ಗೊತ್ತಾಗ್ತಿದೆ. ಅಂದರೆ ನನಗೆ ಸ್ವಲ್ಪ ಇಲ್ಲೆಲ್ಲ ಟ್ಯಾನ್ ಆದಾಗಿತ್ತು, ಹಾಗೆ ಲೈಕ್ ಗ್ಲೋ ಕಾಣ್ತಿದೆ ನೋಡಿ. ಜಸ್ಟ್ ನಾನು ಮಾಯಿಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ದೀನಿ, ಅದಾದಮೇಲೆ ಅಷ್ಟೇ. ಸೊ ಯಾವುದೇ ಥರ ಮೇಕಪ್ನ ಹಾಕಿಲ್ಲ. ಸೊ ಹಾಗಾಗಿ ನಾನು ಈ ಫೇಸ್ ವೈಟ್ನಿಂಗ್ ಫೇಸ್ ಮಾಸ್ಕು ಏನೇನು ಮಾಡಬೇಕು ಅಂತ ಹೇಳಲಿಕ್ಕೆ ಇಂಗ್ರೀಡಿಯೆಂಟ್ಸ್ ಏನು ಬೇಕು ಅಂತ ಹೇಳಿದರೆ, ಫಸ್ಟಿಗೆ ಮನೆಯಲ್ಲೇ ಸಿಗೋದು ಫ್ರೂಟ್ ಬಂದು ಆರೆಂಜ್ನ ಪೀಲ್ ಆಫ್ ಮಾಡಿ ಅದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ, ಅಂದರೆ ಅದನ್ನು ಮುರಿದ್ರೆ ಪುಡಿ ಆಗೋ ಥರ ಅದನ್ನು ನೀಟಾಗಿ ಬಿಸಿಲಲ್ಲಿ ಒಣಗಿಸಿ, ಅದಾದಮೇಲೆ ನೆಕ್ಸ್ಟು ನಮಗೆ ಮನೇಲಿದ್ದೇ ಇರುತ್ತೆ ಬೇಸನ್. ಆ ಬೇಸನ್ನ ತೊಗೊಳ್ಳಿ 1 ಸ್ಪೂನು, ಹಾಗೆ 1/2 ಟೇಬಲ್ ಸ್ಪೂನ್ ಟರ್ಮರಿಕ್, ಹಾಗೆ ಕರ್ಡ್ ಮತ್ತು ಸ್ವಲ್ಪ ಹನಿ, ಇಷ್ಟಿದ್ರೆ ಸಾಕು. ಸೊ ಇಷ್ಟರಿಂದ ನಾವೊಂದು ಫೇಸ್ ಮಾಸ್ಕ್ನ ರೆಡಿ ಮಾಡ್ಕೋಬೋದು. ಸೊ ಈ ಫೇಸ್ ಮಾಸ್ಕ್ ನಾನು ಹೇಗೆ ರೆಡಿ ಮಾಡಿದೆ ಅನ್ನೋದನ್ನು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಸೊ ಅದನ್ನು ಆ್ಯಡ್ ಮಾಡ್ತೀನಿ ನೆಕ್ಸ್ಟ್ ನೋಡಿ. ಸೊ ಅದನ್ನು ಫೇಸ್ ಮಾಸ್ಕ್ನ ನಾನು ಅಪ್ಲೈ ಮಾಡಿ ಲೈಕ್ 1/2 ಅವರ್ ಬಿಟ್ಟಿದೆ ಅನಿಸುತ್ತೆ. 15 to 20 ಮಿನಿಟ್ಸ್ ನಿಮಗೆ ಬೇಗ ಬೇಕು ಅಂತ ಹೇಳಿದರೆ 15 to 20 ಮಿನಿಟ್ಸ್ ಬಿಟ್ಟು ಅದನ್ನು ವಾಶ್ ಮಾಡಿ, ಅದಾದಮೇಲೆ ನಾನು ಐಸ್ ಕ್ಯೂಬ್ನ ರಬ್ ಮಾಡಿ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ದು. ನಿಮಗೆ ಕಾಣ್ತಿರ್ಬೋದು ಇಲ್ಲಿ ಗ್ಲೋ, ಇದೊಂದು ಪಿಂಪಲ್ ಇದೆ ಪೀರಿಯಡ್ಸ್ದು ಮಾಮೂಲಿ. ಸೊ ಬಟ್ ಫೇಸ್ ನಮಗೆ ಇಲ್ಲೆಲ್ಲ ನನಗೆ ಸ್ವಲ್ಪ ಟ್ಯಾನ್ ಆದಾಗಿತ್ತು. ಸೊ ಇಲ್ಲಿ ಕಾಣ್ತಿದೆ ಅಲ್ಲ. ಸೊ ಈ ಥರ ಅಂದರೆ ನಮಗೆ ಟ್ಯಾನ್ ಆಗಿರೋದು, ಹಾಗೆ ಫೇಸ್ ವೈಟ್ ಮಾಡ್ಕೊಬೇಕು ಅಂತ ಇರೋರು, ಅವರೆಲ್ಲ ಇದನ್ನು ನಾವು ವೀಕ್ಲಿ 2 or 3 ನಾವು ಈ ಫೇಸ್ ಮಾಸ್ಕ್ನ ಟ್ರೈ ಮಾಡಿದ್ರೆ ಆಲ್ಮೋಸ್ಟ್ ವರ್ಕ್ ಆಗುತ್ತೆ ಅಂತ ನನಗೆ ಅನ್ನಿಸ್ತು. ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡ್ತಿರೋದು. ಬಿಕಾಸ್ ನಾವು ಯಾವುದ್ಯಾವುದೋ ಮೆಡಿಕಲಿಂದ ಕ್ರೀಮ್ ತೊಗೊಂಡು ಬಂದು ಹಚ್ಚಿ ಫೇಸ್ನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಬೆಟರ್ ನಮ್ಮ ಮನೆಯಲ್ಲಿ ಸಿಗೋವಂತಹ ಇಂಗ್ರೀಡಿಯೆಂಟ್ಸ್ನ ತೊಗೊಂಡು ನಾವು ಫೇಸ್ಗೆ ಟ್ರೈ ಮಾಡಿದ್ರೆ ಒಳ್ಳೆಯದು. ಬಿಕಾಸ್ ಅದು ಅಷ್ಟು ಹಾರ್ಮ್ಫುಲ್ ಅನಿಸಲ್ಲ, ಬೇಸನ್ ಏನು ಹಾರ್ಮ್ಫುಲ್ ಅಂತೂ ಅನಿಸೋದೇ ಇಲ್ಲ. ಸೊ ಹಾಗಾಗಿ ನಾವು ಮನೆಯಲ್ಲೇ ಸಿಗೋವಂತಹ ಜಾಸ್ತಿ ಹೋಮ್ ರೆಮಿಡೀಸ್ನ ಫೇಸ್ ಮೇಲೆ ಟ್ರೈ ಮಾಡಿ, ಯಾವುದೇ ತರಹದ ಇಂಗ್ಲೀಷ್ ಮೆಡಿಸಿನ್ಸ್ ತೊಗೊಂಬಂದು ಮೆಡಿಕಲಿಂದ ಎಲ್ಲ ಟ್ರೈ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ಫೇಸ್ ಅನ್ನೋದೊಂದು ಸೆನ್ಸಿಟಿವ್ ಆಗಿರುತ್ತೆ, ಬೇಗ ರಿಯಾಕ್ಟ್ ಆಗಿ ನಮ್ಮ ಫೇಸ್ ಹಾಳಾಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನನಗೂ ಕೂಡ ಅಷ್ಟೇ, ನಾನೊಂದು ಟ್ರೈ ಮಾಡೋಕ್ಕೆ ಹೋಗಿ ಲೈಕ್ ಒಂದೊಂದು ಅಂತ ಒಂದೊಂದು ಮಾರ್ಕ್ಸ್ ಇದೆ. ಸೊ ನಾನು ಅದಕ್ಕೆ ಡಾಕ್ಟರ್ನ ಏನು ಸಜೆಸ್ಟ್ ಮಾಡಿಲ್ಲ, ನಾನು ಹೋಮ್ ರೆಮಿಡೀಸ್ನೇ ಆಲ್ಮೋಸ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ ಸದ್ಯಕ್ಕೆ. ಹೋಗ್ತಾ ಇದೆ ಒಂದೊಂದು, ಅಂದರೆ ಅಷ್ಟಿಲ್ಲ, ನಿಮ್ಗೆ ಕಾಣ್ತಿರ್ಬೋದು ಒಂದೊಂದು ಇಲ್ಲೊಂದು ಅನ್ನಂಗೆ ಇದೆ. ಬಟ್ ಇದೆಲ್ಲ ನಾನು ಲೈಕ್ ಟರ್ಮರಿಕ್ ಎಲ್ಲ ಅಪ್ಲೈ ಮಾಡ್ತೀವಲ್ಲ, ಸೊ ಟರ್ಮರಿಕ್ ಏನು ಮಾಡುತ್ತೆ ಅಂತ ಹೇಳಿದರೆ, ಮತ್ತು ಮೊಸರು ಇದೆಲ್ಲ, ನಾವು ಲ್ಯಾಕ್ಟಿಕ್ ಆ್ಯಸಿಡ್ ಇದೆಲ್ಲ ಇರುತ್ತಲ್ಲ ನಮಗೆ. ಸೊ ಹಾಗಾಗಿ ಇದೆಲ್ಲನೂ ನಾವು ಅಪ್ಲೈ ಮಾಡೋದ್ರಿಂದ, ಆ್ಯಂಡ್ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತೀವಿ. ಸೊ ಇದರಿಂದ ಎಲ್ಲ ನಮ್ಮ ಆ ಮಾರ್ಕ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತ ಹೇಳಿದರೆ, ಸೊ ಈ ಟರ್ಮರಿಕ್ ಎಲ್ಲ ಏನಿದೆ, ಸೊ ಇದನ್ನು ಸ್ವಲ್ಪ ಹಾಲಲ್ಲಿ ಮಿಕ್ಸ್ ಮಾಡಿ ಆದರೂ ಹಾಕಿ. ಆ್ಯಂಡ್ ನಾನಿನ್ನೊಂದು ಫೇಸ್ ಮಾಸ್ಕ್ನ ಜಸ್ಟ್ ಫೇಸ್ ಜ್ಯೂಸ್ ಥರ ಅಪ್ಲೈ ಮಾಡ್ತಾಯಿದ್ದೀನಿ. ಅದೊಂದು ಇಂಗ್ರೀಡಿಯೆಂಟ್ನ ನಾನು ಹೇಳ್ತೀನಿ. ಬಟ್ ನಾನು ಇದೊಂದು ಇವತ್ತು ಅಪ್ಲೈ ಮಾಡಿದಂತಹ ಒಂದು ಫೇಸ್ ಮಾಸ್ಕ್ ಏನಿದೆ, ಇದು ನನಗೆ ಚೆನ್ನಾಗಿ ವರ್ಕ್ ಆಯಿತು. ಸೊ ಹಾಗಾಗಿ ನಾನು ಈ ರಿವ್ಯೂನ ಕೊಡ್ತಿದ್ದೀನಿ ಅಷ್ಟೇ, ಸುಮ್ಮನೆ ಯಾವುದ್ಯಾವುದೋ ಹೇಳ್ತಿಲ್ಲ. ನಾನು ತುಂಬ ಫೇಸ್ ಮಾಸ್ಕ್ನ ಟ್ರೈ ಮಾಡಿದ್ದೀನಿ, ಅದ್ರ ಒಂದೊಂದು ಮಾತ್ರ ಹೇಳ್ತೀನಿ, ಯಾವುದು ನನಗೆ ನೀಟಾಗಿ ವರ್ಕ್ ಆಗ್ತಿದೆ ಫೇಸ್ ಮೇಲೆ ಅನ್ನೋದು ಗೊತ್ತಾಗುತ್ತೆ. ಸೊ ಆಗ ನಾನು ರಿವ್ಯೂಸ್ನ ಕೊಡ್ತಿದ್ದೀನಿ, ಬಿಟ್ಟರೆ ಇನ್ಯಾವುದೇ ತರಹ ನಂದು ಬೇರೆ ಥರ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ಆ್ಯಂಡ್ ಈ ಫೇಸ್ ವೈಟ್ನಿಂಗ್ ಫೇಸ್ ಮಾಸ್ಕ್ನ ಟ್ರೈ ಮಾಡಿ ಹೇಗಿದೆ ಅಂತ ನೀವು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾನು ನೆಕ್ಸ್ಟ್ ಯಾವ ಥರ ವೀಡಿಯೋಸ್ ಮಾಡಬೇಕು ಅನ್ನೋದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಸೊ ಟಿಲ್ ದೆನ್ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಸೊ ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್.